ಗೋಪಾಲ್, ಏನಾಯ್ತು ಆನಂದ್? ಪೊಲೀಸರು ಇಡೀ ಹುಬ್ಬಳ್ಳಿ ನಗರವನ್ನೇ ಸುತ್ತುವರೆದಿದ್ದಾರೆ. ನಾಯಕರೆಲ್ಲರನ್ನು ದಸ್ತಗಿರಿ ಮಾಡಿದ್ದಾರೆ. ಇವತ್ತಿನ ಮೆರವಣಿಗೆ ನಿಂತು ಹೋಗುವಂತೆ ಕಾಣುತ್ತಿದೆ. ಹೌದು ಆನಂದ್, ಪ್ರಾಣ ಭಯದಿಂದ ಎಲ್ಲರೂ ಓಡಿ ಹೋಗುತ್ತಿದ್ದಾರೆ. ನಮ್ಮಿಂದಲೂ ಏನು ಸಾಧ್ಯ? ಅದಕ್ಕೆ ನಾವು ಮನೆಗೆ ಹಿಂತಿರುಗುವುದೇ ಒಳಿತು. ಬಾ ಆನಂದ್, ಹೋಗೋಣ. ಆನಂದ್, ಗೋಪಾಲ್, ಆನಂದ್, ಎಲ್ಲಿಗೆ ಹೊರಟಿದ್ದೀರಿ? ಪೊಲೀಸರು ಇಡೀ ಹುಬ್ಬಳ್ಳಿ ನಗರವನ್ನೇ ಸುತ್ತುವರೆದಿದ್ದಾರೆ. ನಾಯಕರೆಲ್ಲರನ್ನು ದಸ್ತಗಿರಿ ಮಾಡಿದ್ದಾರೆ. ಅದಕ್ಕೆ ನಾವು ಹಿಂದಿರುಗಿ ಹೋಗುತ್ತಿದ್ದೇವೆ. ಹೌದು ನಾರಾಯಣ, ಪ್ರಾಣ ಭಯದಿಂದ ಎಲ್ಲರೂ ಓಡಿ ಹೋಗುತ್ತಿದ್ದಾರೆ. ನಮ್ಮಿಂದಲೂ ಏನು ಸಾಧ್ಯ? ಅದಕ್ಕೆ ನಾವು ಮನೆಗೆ ಹಿಂತಿರುಗಿ ಹೋಗುತ್ತಿದ್ದೇವೆ. ಯಾರು ಹಿಂತಿರುಗುವುದು? ದೊಡ್ಡವರು ಎದುರಿಗೆ ಓಡಿದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತದೆಯೇ? ನಾಯಕರಿಲ್ಲದಿದ್ದರೆ ಏನಾಯಿತು? ನಮ್ಮ ದೇಶ ಪ್ರೇಮವೇ ನಮಗೆ ನಾಯಕತ್ವ. ಗೆಳೆಯರೇ, ನೋಡಿ ಇದನ್ನು. ನಾರಾಯಣ, ಇದು ನಮ್ಮ ದೇಶದ ಧ್ವಜವೇ? ಹೌದು ಆನಂದ್, ಈ ಧ್ವಜವೇ ನಮ್ಮ ಉಸಿರು. ಬ್ರಿಟಿಷರ ಬಂದೂಕಿನ ನೆರಕೆಗೆ ನಮ್ಮ ಎದೆಯನ್ನು ಒಡ್ಡೋಣ. ಬನ್ನಿ ಗೆಳೆಯರೇ, ಇವತ್ತು ಈ ಬಾಲಕರ ಶಕ್ತಿ ಏನೆಂದು ಇಡೀ ಜಗತ್ತಿಗೆ ತೋರಿಸೋಣ. ಬನ್ನಿ ಬ್ರಿಟಿಷರೇ, ಭಾರತ ಬಿಟ್ಟು ಹೋಗಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬ್ರಿಟಿಷರೇ, ಭಾರತ ಬಿಟ್ಟು ಹೋಗಿ. ಬ್ರಿಟಿಷರೇ, ಭಾರತ ಬಿಟ್ಟು ಹೋಗಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಬ್ರಿಟಿಷರೇ, ಭಾರತ ಬಿಟ್ಟು ತೊಲಗಿ. ಸ್ಟಾಪ್. ಗಾಡಿ ಇಂಡಿಯನ್ಸ್, ಸ್ಟಾಪ್ ಇಟ್. ಯಾರಲ್ಲಿ ಮೆರವಣಿಗೆ ಮಾಡುತ್ತಿರುವುದು? ಆ ಧ್ವಜವನ್ನು ಕೆಳಗೆ ಸೇರಿಸಿ. ಇಲ್ಲದಿದ್ದರೆ ನಿಮ್ಮೆಲ್ಲರನ್ನು ಇಲ್ಲಿಯೇ ಊತು ಹಾಕುತ್ತೇನೆ. ಈ ಧ್ವಜ ನಮ್ಮ ಉಸಿರು. ಇದನ್ನು ಕೆಳಗೆ ಸೇರು. ನಿನ್ನ ಮುತ್ತಾತನಿಂದಲೂ ಸಾಧ್ಯವಿಲ್ಲ. ಬ್ರಿಟಿಷರೇ, ಇಂದು ನಿಮ್ಮ ದೌರ್ಜನ್ಯ ನಡೆಯಲ್ಲ. ತೊಲಗಿ, ತೊಲಗಿ ನಮ್ಮ ಭಾರತ ದೇಶದಿಂದ. ಇನ್ಕಿಲಾಬ್. ಬ್ರಿಟಿಷರೇ, ಬ್ರಿಟಿಷರೇ, ಸ್ಟಾಪ್ ಇಟ್. shoot this boy, shoot him right now. ಇಲ್ಲ ಸರ್, ದಯವಿಟ್ಟು ಕ್ಷಮಿಸಿ. ಇವನು ಕೇವಲ 13 ವರ್ಷದ ಮಗು. ನನ್ನ ಮನೆಯಲ್ಲೂ ಇಷ್ಟೇ ದೊಡ್ಡ ಮಗನಿದ್ದಾನೆ. ಇವನ ಮೇಲೆ ಗುಂಡು ಹಾರಿಸಲು ನನ್ನ ಹಕ್ಕು ಒಪ್ಪುತ್ತಿಲ್ಲ. ನೀನು ಮಾಡದಿದ್ದರೆ ನಾನೇ ಮಾಡುತ್ತೇನೆ. ಅಮ್ಮ! ನೀವು ಏನು ಮಾಡಿಬಿಟ್ಟಿದ್ದೀರಿ ಸರ್? ಅವನು ಸತ್ತು ಹೋಗಿದ್ದಾನೆ. ನಾರಾಯಣ, ನನ್ನ ಗಂಗ, ಎದ್ದೇಳು ನಾರಾಯಣ. ನನ್ನ ಗಂಗ, ಕಣ್ಣು ಬಿಡು ನಾರಾಯಣ. ಎದ್ದೇಳು ನಾರಾಯಣ. ಸಂಜೆ ಒಳಗೆ ಬರುವೆಯಲ್ಲ. ಈಗ ರಕ್ತದ ಮಡುವಿನಲ್ಲಿ ಮಲಗಿರುವೆಯಾ ಕಂದ? ಎದ್ದೇಳು ನಾರಾಯಣ. ಕಣ್ಣು ಬಿಡು ನಾರಾಯಣ. ನನ್ನನ್ನು ಒಟ್ಟಿ ಮಾಡಿ ಹೋಗಬೇಡ ನಾರಾಯಣ. ಅಳಬೇಡ ಅಮ್ಮ. ನನ್ನ ಮಗ ಹೇಡಿಯಾಗಿ ಸಾಯಲಿಲ್ಲ ಅಮ್ಮ. ಅಂಬೆಯ ಮಡಿಲಿಗೆ ನನ್ನ ರಕ್ತವನ್ನು ಅರ್ಪಿಸಿದ್ದೇನೆ ಅಮ್ಮ. ಆನಂದ್, ಈ ಧ್ವಜವನ್ನು, ನಮ್ಮ ಸ್ವಾತಂತ್ರ್ಯದ ಧ್ವಜವನ್ನು ಎಂದಿಗೂ ಕೆಳಗೆ ಬೀಳಲು ಬಿಡಬೇಡಿ. ಹಾಗೆಯೇ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡಿ. ಒಂದೇ ಮಾತರಂ, ಒಂದೇ ಅಂದು ದೇಶಕ್ಕಾಗಿ ಹೆತ್ತ ತಾಯಂದಿರು ಕಣ್ಣೀರು ಹಾಕಿದ್ದೆವು. ನಾರಾಯಣ ಅದೆಷ್ಟೋ ಪುಟ್ಟ ಮಕ್ಕಳು ತಮ್ಮ
ಪ್ರಾಣವನ್ನು ಅಳಿಸಿದ್ದರು. ಆ ರಕ್ತದ ಬೆಲೆ ಇಂದಿನ ನಮ್ಮ ನೀರಾಡುವ ಉಸಿರು. ಸ್ವಾತಂತ್ರ್ಯ ಎಂದರೆ ನಮಗೆ ಇಷ್ಟ ಬಂದಂತೆ ಬದುಕುವುದು ಮಾತ್ರವಲ್ಲ, ದೇಶದ ಕಾನೂನನ್ನು ಗೌರವಿಸುವುದು, ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಮತ್ತು ಶಾಂತಿಯುತವಾಗಿಡುವುದು. ಬನ್ನಿ, ಈ ಪವಿತ್ರ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರತಿಜ್ಞೆ ಮಾಡೋಣ.